ನೀವು ಇದಕ್ಕೆ ಖೈರಿಸ್ಕೊಳ್ಬೇಕು. ನೋಡಲಿಲ್ಲ ನೀವು ಮೇಲಿದು ಅನ್ನುವಂಥ ಪ್ರಶ್ನೆ. ಈಗ ಮೇನೋ ಸೆಕೆಂಡ್ರಿನೋ ಗೊತ್ತಿಲ್ಲ, ಅನ್ಯಾಯ ಇಂತಿ ಆಗ್ಯದ, ಇಂಥವು ಅನ್ಯಾಯಗಳು ಮೇಲೆ ಆಗ್ತಾನೆ ಇರ್ತಾವೆ. ಅದಕ್ಕಾಗಿ ಈ ಒಂದು KPSCಗೆ ಚಿಕಿತ್ಸೆ, ಅದರಲ್ಲೂ ಶಸ್ತ್ರಚಿಕಿತ್ಸೆ ಆಗಬೇಕಾಗಿದ್ದಕ್ಕೆ ಏನಪ್ಪ ಅಂದ್ರೆ ಮೊದಲನೇ ಈಗ ನಾವು ಹೇಳ್ಕೊಂಡು ಬಂದಿದ್ದೀವಿ, ಇಲ್ಲಿ ರಾಜಕೀಯ ಜನರನ್ನು ತೊಗೊಳ್ಬಾರ್ದು. ಈ ಒಂದು ಏನಪ್ಪ ಅಂದ್ರೆ ಈ ಸೆಲೆಕ್ಷನ್ ಕಮಿಟಿಯಲ್ಲೇ ರಾಜಕೀಯ ಜನ ಬಿಲ್ಕುಲ್ ಬಂದ್. ಅದರ ಅಬ್ಸರ್ವೇಷನ್ ಇರಬೇಕು, ಮುಖ್ಯಮಂತ್ರಿ ಕೈಲಿರುವಂಥದ್ದು ಅಬ್ಸರ್ವೇಷನ್ ಇರಬೇಕು. ಆದರೆ ಇಲ್ಲೇ ಏನಪ್ಪ ಅಂದ್ರೆ ಪ್ರತಿ ವರ್ಷವೂ ಒಬ್ಬ ಚೇಂಜ್ ಆಗ್ತಾನೆ ಇರಬೇಕು. ಕಾರ್ಯದರ್ಶಿ ಆಯಿತು, ಅದರ ಅಡ್ಮಿನಿಸ್ಟ್ರೇಟಿವ್ ಕಮಿಷನರ್ ಆಯಿತು, ಚೇಂಜ್ ಹಾಕೋತ ಹೋಗ್ಬೇಕಾಗ್ತದೆ. ಮತ್ತಿಲ್ಲ ಆದಷ್ಟು ಸಣ್ಣ ಒಂದು ಆರೋಪ ಬಂದರೂ ಅದು ಎನ್ಕ್ವೈರಿ ಆಗೋದು. ಈಗ ಹೆಂಗೆ UPSC ನಡೀತಾ ಇದೆ, ಇತ್ತೀಚೆಗೆ UPSCಯಲ್ಲೂ ಕೆಲವೊಂದಿಷ್ಟು ಆರೋಪಗಳು ಬರ್ತಾ ಇದ್ದಾವೆ. ಮತ್ತು ಬೇರೆ ಈ ಮೋದಿ ಅವ್ರು ಬಂದ ಮೇಲೆ ಕೆಲವೊಂದು ಪ್ರೈವೇಟ್ ಸೆಕ್ಟರ್ನಲ್ಲಿದ್ದಂಥ ಅವ್ರು ತೊಗೊಂಡು IAS ಗುರುತ ಮಾಡಬೇಕಂತ ಒಂದು ಪ್ರಕ್ರಿಯೆನೂ ನಡೆದ್ರಿಂದಾಗಿ ಅಲ್ಲೂ ಎಷ್ಟು ಪ್ರಶ್ನೆಗಳು ಹೇಳ್ತಿದ್ದಾವೆ. ಮತ್ತು ಇಡೀ ದೇಶದ ಎಲ್ಲ ರಾಜ್ಯಗಳ ಇವೇನು ಸ್ಟೇಟ್ ಸೆಲೆಕ್ಷನ್ ಕಮಿಷನ್ ಇದ್ದಾವೆ ಇವ್ರ ಬಗ್ಗೆಯೂ ಆರೋಪಗಳಿದ್ದಾವೆ. ಇಲ್ಲೆಲ್ಲ ಏನಪ್ಪ ಪೇಪರ್ ಲೀಕ್ ಆಗ್ತದೆ, ಮೊದಲು ಎಲ್ಲನೂ ಗದ್ದಲ ಆಗ್ತದೆ, ಮೊದಲೇ ಫಿಕ್ಸ್ ಆಗಿರ್ತಾವಪ್ಪ ಅಂಥೇಳಿ ಮ್ಯಾಚ್ ಫಿಕ್ಸಿಂಗಪ್ಪ ಇದು ಅನ್ನುವಂಗೆ ಇಡೀ ದೇಶದ ಜನ, ಅದರಲ್ಲೂ ಈ ಮಧ್ಯಮ ವರ್ಗದ ಮತ್ತು ಆಕಾಂಕ್ಷಿಗಳು, ಹೋರಾಟ ಮಾಡಿದಂಥ ಆಕಾಂಕ್ಷಿಗಳು ಆರೋಪ ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಆದರೆ ಇವೆಲ್ಲ ಸ್ವಚ್ಛ ಆಗ್ತಾನೆ ಇಲ್ಲ. ಆಗಬೇಕಾಯ್ತಲ್ಲ ಇಷ್ಟೆಲ್ಲ ಆರೋಪ ಮಾಡಿದ್ದಾರೆ. ಈಗೂ ಇಲ್ಲಿ ಆರೋಪ ಅದ ಸಾಹುಕಾರ ಪುತ್ರ ಈಗಾಗಲೇ ಅದರ ಕೇಸ್ನಲ್ಲೇ ಏನಪ್ಪ ಅಂತಂದ್ರೆ FIR ಅಂತೂ ಆಗ್ಯದ ಇಲ್ಲಂತಲ್ಲ. ಆದ್ರೆ ಇಲ್ಲಿ ಈ ಕ್ರಿಯೆ ನಡೆದಾಗ ಸಹಜವಾಗಿ ಅವ್ರನ್ನ ಕಿತ್ತಾಕುವಂಥ ಕೆಲಸ ಆಗಬೇಕಾಗಿತ್ತು ಇಲ್ಲಿ ಅಂತ. ಯಾಕೆ ಈಗಾಗಲೇ ಎಲ್ಲ ರೆಸಲ್ಯೂಷನ್ ಪಾಸ್ ಆಗ್ಯದ, ತೆಗೆದು ಹಾಕಿರಪ್ಪ ಸಾಹುಕಾರನ ಅಂತೇಳಿ. ಆದರೆ ಸಾಹುಕಾರ ಮಾತ್ರ ಇನ್ನೂ ಹೋಗ್ತಾ ಇರಲಿಲ್ಲ. ಮೋಸ್ಟ್ಲಿ ನೋಡೋಣ ಮುಂದಿನಲ್ಲಿ ಏನೇನಾಗ್ತದೆ.